ಸರ್, ಇವತ್ತು ನಾವು ಒಬ್ಬ ಸಾಮಾನ್ಯ ಸೈನಿಕ, ಧರ್ಮ ಸೈನಿಕ. ನೋಡಿ, ಇಲ್ಲಿ ಮುಂಟ ಸ್ವತಂತ್ರ ಬಂದು ಇಲ್ಲಿ ಮುಂಟ ಅಲ್ಲ, ಸ್ವತಂತ್ರ ಪೂರ್ವದಿಂದಲೂ ಕೂಡ, ಅಂದರೆ ಸುಮಾರು ಸಾವಿರ ವರ್ಷಗಳ ಹಿಂದೆನೂ ಕೂಡ ಧರ್ಮದ ಬೇಳೆ ದಬ್ಬಾಳಿಕೆಗಳು ನಡೀತಾನೆ ಇದ್ದಾವೆ. ಒಂದು ಧರ್ಮ ಉಳ್ಕೋಬೇಕು ಅಂದರೆ ಇನ್ನೊಂದು ಧರ್ಮನ ಅಳಿಸಿ ಇನ್ನೊಂದು ಧರ್ಮ ಮೇಲಕ್ಕೆ ಬರ್ತಾ ಇರುತ್ತೆ. ಆದರೆ ನಮ್ಮ ಧರ್ಮ ಯಾವತ್ತೂ ಕೂಡ ಯಾರನ್ನೂ ಕೂಡ ತುಳಿಯೋಕ್ಕೆ ಹೋಗಲಿಲ್ಲ. ಎಲ್ಲರಿಗೂ ಅನ್ನ ಕೊಡ್ತು, ಬದುಕಕ್ಕೆ ಅವಕಾಶ ಮಾಡಿಕೊಡ್ತು, ಮೌಲ್ಯಗಳನ್ನು ಬಿತ್ತಿತು, ಬೆಳೀತು. ಆ ನಿಟ್ಟಿನಲ್ಲಿ ಹೋದಂಥ ಸನಾತನ ಧರ್ಮ. ಬ್ರಿಟಿಷರು ಬಂದರು, ಡಚ್ಚರು ಬಂದರು, ಮೊಘಲರು ಬಂದರು, ಇವರು ಎಲ್ಲ ಬಂದ್ಬಿಟ್ಟು ಆಡಿದ್ದು ಇದೇ ಥರನೇ. ಅವಾಗಿಂದ ಒಂದು ಮಾತು ನೆನಪಾಗುತ್ತೆ, ನಿಮಗೆ ಅರ್ಥ ಆಗ್ಬೋದು. ಬ್ರಿಟಿಷರ ರಾಣಿ ಕೇಳ್ತಾಳೆ ಭಾರತಕ್ಕೆ ಬಂದು ಎಲ್ಲವನ್ನೂ ವಶ ಮಾಡಿಸ್ಕೊಂಬಂದು ಭಾರತನ ಹೆಂಗೆ ವಶ ಮಾಡೋದು ಅಂತ. ಇಲ್ಲಿನ ಮೆಕಲೆ ಹೇಳ್ತಾನೆ, ಇದನ್ನೆಲ್ಲ ಪ್ರತಿಯೊಂದು ಅಧ್ಯಯನ ಮಾಡಿ ಏನಿದೆಯೋ ಪ್ರತಿಯೊಂದನ್ನು ಕೂಡ ಯಾವುದು ಈ ಧರ್ಮದ ಸಂಸ್ಕಾರ ಏನಿದೆಯೋ ಆ ಸಂಸ್ಕಾರ ನಾಶ ಮಾಡಿದರೆ ಈ ನಾಶ ಆಗುತ್ತೆ, ಅದನ್ನು ಬಿಟ್ಟರೆ ಯಾವುದೂ ಆಗಲ್ಲ ಅಂತ. ನಮ್ಮ ಬೇಸ್ ಎಲ್ಲಿರೋದು, ಒಂದು ಮರಕ್ಕೆ ಬೇಸ್ ಎಲ್ಲಿಂದ ಬರುತ್ತೆ ಅಂದರೆ ತಾಯಿ ಬೇರೆ ಸಂಸ್ಕಾರ. ಈ ತಾಯಿ ಬೇರು ಕೊಟ್ಟಿದ್ದಾದರೂ ಎಲ್ಲಿಂದ ಬಂತು? ನಮ್ಮ ಪೂರ್ವಜಕರು, ಅಂದರೆ ಭಗವಂತನ ಪ್ರೇರಣೆಯಿಂದ ಪಡೆದಂತಹ ಧರ್ಮ ಸನಾತನ ಧರ್ಮ. ಯಾವುದೇ ಒಬ್ಬ ಮನುಷ್ಯನಿಂದ ಯಾವುದೇ ಒಂದು ಇದರಿಂದ ಹುಟ್ಟಾಕಿರೋ ಅಂಥದ್ದಲ್ಲ. ಭಗವಂತನ ಪ್ರೇರಣೆಯಿಂದ ಬಂದಿರುವಂಥದ್ದು, ಆ ಸಂಸ್ಕಾರಗಳಿಂದ ಬಂದಂಥದ್ದು, ಭಗವಂತನ ನಿಜವಾದಂಥ ಪುಣ್ಯದಿಂದ ಬಂದಿರುವಂಥದ್ದು, ಅಂತಹ ಮಹಾ ವ್ಯಕ್ತಿಗಳಿಂದ ಬಂದಿರುವಂಥದ್ದು. ಅದರ ಮುಖದ ಆ ಪ್ರೇರಣೆಯಿಂದ ಬಂದಿರುವಂಥದ್ದು ಸನಾತನ ಧರ್ಮ. ಆದರೂ ಬೇರಿದೆಯಲ್ಲ, ತಾಯಿ ಬೇರು, ಅದನ್ನು ಅಲ್ಲಾಡ್ಸೋದಕ್ಕಾಗಲಿಲ್ಲ. ಡಚ್ಚರು ಯಾರೇ ಬಂದರೂ ಅಲ್ಲಾಡ್ಸೋಕ್ಕಾಗಲಿಲ್ಲ. ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ತಂತ್ರಜ್ಞಾನ ವ್ಯವಸ್ಥೆಯಲ್ಲೂ ಕೂಡ ಈ ರೀತಿಯಾದಂತಹ ಪಿತೂರಿಗಳೇ ಮಾಡಿಕೊಂಡು, ಗೊತ್ತಿದೆ ಅವರಿಗೆ ಎಲ್ಲರಿಗೂ ಯಾವ ರೀತಿ ಮಾಡಿದರೆ ಇದನ್ನು ಎನ್ಕ್ಯಾಶ್ ಮಾಡ್ಕೊಬಂತು. ಅದಕ್ಕೋಸ್ಕರ ಆ ಒಂದು ಹೆಣ್ಣು ಮಗುವಿನ ಅತ್ಯಾಚಾರದ ಕೇಸ್ ಇಟ್ಕೊಂಡು ಬಂದರು. ಅತ್ಯಾಚಾರ ಕೇಸ್ ಇಟ್ಕೊಂಡು ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗ ಬುರುಡೆ ಕೇಸ್ ಇಟ್ಕೊಂಡ್ರು. ಬುರುಡೆ ಕೇಸ್ ಆದಮೇಲೆ ಈಗ ಮತ್ತೆ ತಿರುಗಿಸ್ತಾ ಇದ್ದಾರೆ ಬೇರೆ ಕಡೆಗೆ, ಸುಜಾತ ಕೇಸ್ ಇಟ್ಕೊಂಡು. ಈ ರೀತಿಯಾಗಿ ಒಂದೊಂದು ಟ್ರಯಾಂಗಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಟಾರ್ಗೆಟ್ ಇರೋದು ಒಂದೇ, ಸನಾತನ ಧರ್ಮ ಸರ್ವನಾಶ. ನಮಗೆ ಬೇಕಾಗಿರೋದು ಸನಾತನ ಧರ್ಮವನ್ನು ಉಳಿಸುವಂತಹ ಸಂರಕ್ಷಣಾ ಸಮಿತಿ ಬೇಕು ನಮಗೆ. ಫಸ್ಟ್ ಹಿಂದೂಗಳಿಗೆ, ಅವರಿಗೆಲ್ಲ ಅವ್ರವ್ರದೇ ಆದಂಥ ಸಮಿತಿಗಳಿದಾವಲ್ಲ, ಅದು ಇರಬೇಕು ನಮಗೆ. ಇವತ್ತು ಜನ ನೋಡಿ, ಶನಿ ಸಿಂಗಾಪುರ ಇರ್ಬೋದು, ಈಶಾ ಫೌಂಡೇಶನ್ ಇರ್ಬೋದು, ಅದೇ ರೀತಿಯಾಗಿ ತಿರುಪತಿ ಇದಿರ್ಬೋದು, ಪ್ರತಿಯೊಂದನ್ನು ಒಂದಲ್ಲ ಒಂದು ರೀತಿ ಟಾರ್ಗೆಟ್ ಮಾಡ್ಕೊಂಬಂದರು. ಜನ ಜಾಗೃತರಾಗಲ್ಲ. ಯಾಕೆಂದರೆ ಜನರಲ್ಲಿ ಜಾತಿಗಳಿವೆ, ನಮ್ಮಲ್ಲಿ ಜಾತಿಗಳಿವೆ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ನೀವು ಮಾಧ್ಯಮದವರು ಬಿತ್ತರಿಸ್ಬೇಕು. ಒಂದು ಹಾಸ್ಟೆಲಲ್ಲಿ 100 ಜನ ಹುಡುಗರು ಇರ್ತಾರೆ ಅಂತ ಅಂದ್ಕೊಳ್ಳಿ. 100 ಜನ ಹುಡುಗರಲ್ಲಿ 20 ಜನಕ್ಕೆ ಒಂದೇ ಅಜೆಂಡಾ, ಅವರಿಗೆ ಚಿತ್ರಾನ್ನ ಬೇಕಾಗಿರುತ್ತೆ. ಅವರು ಆ ಹಾಸ್ಟೆಲ್ ವಾರ್ಡರ್ ಕೇಳ್ತಾರೆ ಬೆಳಗ್ಗೆ ಏನು ತಿಂಡಿ ಮಾಡೋಣ ಅಂತ. ಇನ್ನು 80 ಜನ ಇರ್ತಾರಲ್ಲ ಹುಡುಗರು, ಅವ್ರನ್ನ ಕೇಳ್ತಾರೆ ನಿಮಗೆ ಏನೇನು ಬೇಕು ಅಂತ. ಅವರೆಲ್ಲ 10 ಹುಡುಗರು, 5 ಹುಡುಗರು, 15 ಹುಡುಗರು, ಈ ಥರ ಇವರೆಲ್ಲ ಏನೇನು ಹೇಳ್ತಾರೆ ಅಂದರೆ ಒಂದೊಂದು ಹೇಳ್ತಾರೆ, ನನಗೆ ಮೊಸರನ್ನ ತಿಂಡಿ ಅದು ಇದು ಅವರ ಬೇಕಾದಂಥ ತಿಂಡಿಗಳು ಹೇಳ್ತಾರೆ. ಆದರೆ 20 ಜನ ಇರ್ತಾರಲ್ಲ, ಅವ್ರಿಗೆ ಚಿತ್ರಾನ್ನ ಬೇಕಾಗಿರುತ್ತೆ. ನಾಳೆ ದಿವಸ ಬೆಳಿಗ್ಗೆ ಚಿತ್ರಾನ್ನ ಮಾಡ್ತಾನೆ. ಯಾಕಪ್ಪ ಅಂದರೆ 20 ಜನ ಗೆಲ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಅನ್ಯ ಧರ್ಮದವರು ಗೆಲ್ತಾ ಇದ್ದಾರೆ. ನಮ್ಮಲ್ಲಿ ಹಿಂದೂಗಳಲ್ಲಿ ಏನಾಗಿದೆ ಅಂದರೆ ತುಂಡಾಗಿ ಜಾತಿಗಳನ್ನ ವಿಂಗಡಣೆ ಮಾಡಿದ್ದಾರೆ. ಇವತ್ತು ಭಾಳ ಮನಸ್ಸಿಗೆ ನೋವಾಗುತ್ತೆ. ಧರ್ಮಸ್ಥಳದ ಮೇಲೆ ಈ ರೀತಿಯಾದಂಥ ಅಟ್ಯಾಕ್ ಆದರೂ ಕೂಡ ಅದ್ರ ಧರ್ಮಸ್ಥಳದ ನಿಜವಾದ ಸ್ವರೂಪ ಏನ್ರಿ? ನಿಜವಾದಂಥ ಸ್ವರೂಪ ಹೇಳೋದು ಮಾತೃ ಸ್ವರೂಪ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವೈರಾಗ್ಯ ಸ್ವರೂಪ. ಯಾಕಪ್ಪ ಅಂತೇಳಿದ್ರೆ ಅದು ಇವತ್ತವರೆಗೂ ಕೂಡ ಓದೋರಿಗೆ ಅನ್ನ ಕೊಡ್ತೈತಿ, ಅತಿಥಿ ದೇವೋಭವ ಅಂತೈತಿ. ಓದೋರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತ ಸೌಕರ್ಯಗಳು ಸರ್ಕಾರ ಒದಗಿಸಿತೋ ಗೊತ್ತಿಲ್ಲೋ, ಅದನ್ನು ಉತ್ತಮವಾದಂಥ ಪ್ಲ್ಯಾನಲ್ಲಿ ಮಾಡ್ತಾ ಇದೆ. ಎದ್ದು ಬಿದ್ದು ಜನಸೇವೆಯೇ ಭಗವಂತನ ಸೇವೆ ಅಂತ ತಿಳ್ಕೊಂಡಿರುವಂಥ ವೈರಾಗ್ಯ ಕ್ಷೇತ್ರ ಯಾವುದಾದ್ರು ಇದೆ ಈ ಭಾರತದಲ್ಲಿದೆ ಅಂತ ಹೇಳಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅದಕ್ಕೆ ಸರಿಸಾಟಿ ಆದದ್ದು ಮತ್ತೊಂದಿಲ್ಲ. ಆ ರೀತಿಯಾಗಿ ಭಗವಂತನ ಈ ಸನಾತನ ಧರ್ಮದ ಪ್ರತೀಕ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಆ ಮಂಜುನಾಥ ಸ್ವಾಮಿ, ಆ ಅಣ್ಣಪ್ಪ ಸ್ವಾಮಿ, ಅದೇ ರೀತಿ ಕಾವಂದರು ವೀರೇಂದ್ರ ಹೆಗಡೆ ಅವರು ಎಷ್ಟು ಪರಿಪೂರ್ಣವಾಗಿರ್ತಾರೆ. ತಾಯಂದ್ರಿಗೆ ಸಬಲೀಕರಣಕ್ಕೋಸ್ಕರ ಆರ್ಥಿಕ ವ್ಯವಸ್ಥೆಯನ್ನು ಭಾಳ ಚೆನ್ನಾಗಿ ಒದಗಿಸ್ಕೊಟ್ರು. ನೀರಾವರಿ ಯೋಜನೆಗಳು ಒಡ್ಕೊಟ್ರು, ಕೃಷಿ ಉತ್ಪನ್ನಗಳನ್ನು ಒದಗಿಸಿದ್ರು. ಮೂಲಭೂತ ಸೌಕರ್ಯಗಳು ಹೇಳ್ಕೊಂಡು ಹೋದರೆ ಉದ್ದಕ್ಕೂ ಹೇಳ್ಕೋದು. ಕೃಷಿ ಕ್ಷೇತ್ರ ಎಲ್ಲದರಲ್ಲೂ ಮಾಡಿದರು. ಆದರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಇವತ್ತು ಹೊಡೆದ್ರೂ ಕೂಡ ನಮ್ಮಲ್ಲಿ ಇರುವಂಥ ಎಷ್ಟೋ ಸ್ವಾಮಿಗಳು ಎದ್ದೇಳಲಿಲ್ಲ. ಎಷ್ಟೋ ರಾಜಕಾರಣಿಗಳಾದರೂ ಪರವಾಗಿ SIT ತನಿಖೆ ಸ್ಟಾರ್ಟಿಂಗ್ ಕೊಡ್ತಿದ್ದಂಕಲೇ ಗಂತರ ಎದುರಿಸ್ಬೋದಾಗಿತ್ತು. ಇದನ್ನು ಯಾಕೆ SIT ತನಿಖೆ ಮಾಡ್ತೀರಾ? ಅವ್ರ ಬೇಸ್ ಏನಿದೆ, ಅದು ಧರ್ಮಸ್ಥಳದ ಬೇಸ್ ಎಲ್ಲಿಂದ ಬಂದಿದೆ, ಅವ್ರು ಏನು ಮಾಡ್ತಿದ್ದಾರೆ, ಆ ಕಾರ್ಯಗಳನ್ನ ನೋಡಿ ಮಾಡ್ಬೋದಾಯ್ತು. ಆದರೂ ಕೂಡ ಮಾಡಲಿಲ್ಲ. ಇವತ್ತು ನಮಗೆ ನೋವಾಗ್ತೈತೆ. ಇಂಥ ವ್ಯಕ್ತಿಗಳನ್ನು ನಾವು ವಿಧಾನಸೌಧಕ್ಕೆ ಕಾರ್ಯ ಕಳಿಸಿರೋದು, ಇಂಥ ವ್ಯಕ್ತಿಗಳಿಗೋಸ್ಕರನ ನಾವು ಈ ಪ್ರಜಾಪ್ರಭುತ್ವ ಹಿಡ್ಕೊಂಡು ಕೂತ್ಕೊಂಡಿರೋದು ಅಂತ ನಾನು ಹೇಳ್ತಾ ಇರೋದು. ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿಲ್ಲ, ಬ್ರಿಟಿಷ್ ಅಪ್ಪಂದ್ರ ಪ್ರಭುತ್ವದಲ್ಲಿದ್ದೀವಿ. ಆದರೆ ಸತ್ಯ ಯಾವತ್ತೂ ಸಾಯೋದಿಲ್ಲ. ಭಗವಂತ ಇದ್ದಾನೆ. ನಮ್ಮದು ತಾಯಿ ಬೇರಲ್ಲಿ ಬದುಕಿರುವಂಥದ್ದು ಸನಾತನ ಧರ್ಮ. ತಂತು ಬೇರುಗಳಿಂದ ಬದುಕಿಲ್ಲ. ನಮ್ಮದು ತಾಯಿ ಬೇರು ಅಷ್ಟು ಬಲಿಷ್ಠವಾಗಿದೆ, ಭಗವಂತನ ಪ್ರೇರಣೆಯಿಂದ ಕೂಡಿದೆ. ಹಂಗಂತ ನಾವು ಹಿಂದೂಗಳು ಕುತ್ಕೋಬಾರ್ದು. ನಾವು ಹೇಳಿದ್ನಲ್ಲ, ಈ ಕತೆ ನಮ್ಮಲ್ಲಿ ಜಾತಿಗಳೇನಿದಾವೋ ಅವನ್ನೆಲ್ಲ ತೊಡೆದಾಕಬೇಕು. ನಾವು ಆ ಕುಲದವರು ಈ ಕುಲದವರು ಬಿಟ್ಬಿಟ್ಟು ನಾವೆಲ್ಲ ಸನಾತನ ಧರ್ಮ, ಹಿಂದೂ, ನಾವೆಲ್ಲ ಒಂದು ಅನ್ನೋದು ಯಾವಾಗ ನಮ್ಮ ಪರಿಪೂರ್ಣವಾದಂಥ ಹಿಂದೂಗಳಲ್ಲಿ ಜಾಗೃತರಾಗುತ್ತೋ ಅವತ್ತು ಇಂಥ ಕೆಲಸಗಳು ಬರೋದಿಲ್ಲ. ಸರ್ ನೋಡಿ,
ಸಮೀರು ಅವನ ಹಿಂದೆ ಭಾಳ ಜನ ಕೆಲಸ ಮಾಡಿದ್ದಾರೆ. ಈ ನಮ್ಮ ಧಾರ್ಮಿಕ ಭಾವನೆ ಇದೆಯಲ್ಲ, ನಮ್ಮಲ್ಲಿರುವಂಥ ಭಾವನೆ, ಅದು ಇದೇ ಕೇಸ್ನ ನೀವು ಬೇರೆ ಕಡೆ ಫಾರಿನ್ ಕಡೆಗೆ ಆಗಿದ್ರೆ ಇಷ್ಟಕ್ಕೊಂದು ದೊಡ್ಡ ಕೇಸ್ ಆಗ್ತಿರಲಿಲ್ಲ. ನಮ್ಮಲ್ಲಿ ಮೌಲ್ಯಗಳಿಗೆ ಅತಿ ಹೆಚ್ಚು ಬೇಡಿಕೆ ಇದೆ. ನಮ್ಮಲ್ಲಿ ಮೌಲ್ಯಗಳನ್ನು ಹುಡುಕ್ತಾರೆ, ಮೌಲ್ಯಗಳು ಇರಬೇಕು. ಆದರೆ ಇವತ್ತು ಅತ್ಯಾಚಾರ ಆಗಿದೆ ಅಂತಂದಾಗ ಪ್ರತಿಯೊಬ್ಬರು ಸೆಡ್ ನಿಂತಾರೆ. ಅದು ಯಾವುದೇ ರೀತಿಯಾದಂಥ ಕ್ಷೇತ್ರ ಆಗಿದ್ರೂ ಕೂಡ ಅದನ್ನು ಸೆಡ್ ನಿಲ್ಲುವಂಥ ಮನೋಭಾವ ಇದೆ. ಅದನ್ನು ಎನ್ಕ್ಯಾಸ್ಟ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಇದನ್ನು ಯಾವುದು ಸೌಜನ್ಯ ಕೇಸನ್ನು, ಆ ಅತ್ಯಾಚಾರವನ್ನು ಎನ್ಕ್ಯಾಸ್ಟ್ ಮಾಡ್ಕೊಂಡು ಅದಕ್ಕೆ ಅವನದೇ ಆದಂಥ ರೀತಿಯಲ್ಲಿ ಸಾತ್ವಿಕ ಸ್ವರೂಪದಲ್ಲಿ ಬಿಲ್ಡಪ್ ಕೊಟ್ಟ. ನಿಮಗೆ ರಕ್ತ ಕುದಿತಾ ಇಲ್ವಾ, ಈ ಹೆಣ್ಣು ಮಗಳು ನಿಮಗೇನಾಗಿದ್ದಾರೆ? ನಾನು ಎಷ್ಟೋ ಫೇಸ್ಬುಕ್ಗಳಲ್ಲಿ ಲೈವಲ್ಲಿ ಬಂದು ಹೇಳಿದ್ದೀವಿ. ಆ ರಕ್ತ ಕುದಿತಾ ಇಲ್ಲ ಅಂದಾಗ ಪ್ರತಿಯೊಬ್ಬರಿಗೂ ಇಮಿಡಿಯೇಟ್ ಅಟ್ಯಾಚ್ ಆಗೋದು ಏನು ಅಂದರೆ, ಅಲ್ಲಿ ಮಾಡಿರುವಂತಹ ಅವ್ರ ಪೂರ್ವಜರಿಂದ ಬೇಸ್ ಏನಿದೆ, ಯಾವುದು ಧರ್ಮಸ್ಥಳದ ಬೇಸ್ ಇದೆಯೋ ಅದು ಕೂಡ ಮರ್ತುಬಿಟ್ರು ನಮ್ಮ ಜನ. ಅದು ಕೂಡ ಮರ್ತರು. ಯಾಕೆ ಅಂದರೆ ಇವರಿಗೆ ಆ ಮೈಗುಳಗಳನ್ನು ಮೈಗೂಡಿಸ್ಕೊಂಡಿದ್ದರೆ, ಯಾವುದೋ ಧರ್ಮಸ್ಥಳದಲ್ಲಿ ಮಾಡ್ತಿರುವಂಥ ತ್ಯಾಗ ಇದೆಯಲ್ಲ, ಆ ವೈರಾಗ್ಯ ಭಾವದ ಕೆಲಸ ಇದೆಯಲ್ಲ, ಆ ವೈರಾಗ್ಯ ಭಾವದ ಕಾಯಕ ಇದೆಯಲ್ಲ, ಅದನ್ನು ಮೈಗೂಡಿಸ್ಕೊಂಡಿರುವಂಥ ಜನರು ಏನಾರು ಆಗಿದ್ರೆ ಅದನ್ನು ಕಂಡ ತುಂಡವಾಗಿ ಖಂಡಿಸ್ತಿದ್ರು. ಅದ್ರ ಬಗ್ಗೆ ಕೂಲಂಕುಷವಾಗಿ ಮೊದಲು ಮಾನಿಟರ್ ತೊಗೊತಾ ಇದ್ದು. ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತಹ ಪರಿಪೂರ್ಣವಾದಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆದರೆ ಇವತ್ತು ಅದನ್ನು ಒಂದು ರೀತಿಯಲ್ಲಿ ಪಿತೂರಿ ಮಾಡಿ ಇವ್ರದೊಂದು ಗ್ಯಾಂಗ್ ಕಟ್ಕೊಂಡು ಅದಕ್ಕೆ ಅದರದೇ ಆದಂಥ ಸ್ಟೈಲಲ್ಲಿ ಬಂದು ಈ ರೀತಿಯಾಗಿ ಮಾಡಿ ಈ ಲೆವೆಲಿಗೆ ತಗೊಂಬಂದು ಅವನಿಗೆ ಶಿಕ್ಷೆ ಆಗಬೇಕು ಅಂದರೆ ಇದನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡಬೇಕು. ಅದರ ಜೊತೆಯಲ್ಲಿ ಇದರಲ್ಲಿ ಇಡಿಯು ಕೂಡ ಎಂಟ್ರಿ ಆಗಬೇಕು. ಇವರಿಗೆಲ್ಲ ಫಂಡ್ ಎಲ್ಲಿಂದ ಬಂತು, ಇವ್ರ ಹಿಂದ್ಗಡೆ ಯಾರಿದ್ದಾರೆ, ಪ್ರತಿಯೊಂದೂ ಆಳ ಅಗಲವನ್ನು ಅಳಿಬೇಕು. ಅಳೆದು ಬಿಟ್ಟು ಅವ್ರಿಗೆ ಇನ್ನೊಂದು ಸಲಿ ಯಾವುದೇ ಇಂಥ ವಿಚಾರಗಳಿಗೆ ಬಾಯಿ ಬಿಡಬಾರ್ದು. ಆ ಲೆವೆಲಿಗೆ ಶಿಕ್ಷೆ ಆಗಬೇಕು ಅಂದರೆ ಅವರಿಗೆ ಕಠಿಣವಾದಂಥ ಘೋರ ಶಿಕ್ಷೆ, ಅಂದರೆ ಜೀವಾವಧಿ ಶಿಕ್ಷೆನೇ, ಮರಣದಂಡನೆ ಕೊಡಬೇಕು. ಯಾಕಪ್ಪ ಅಂದರೆ ನೆಕ್ಸ್ಟಿನ, ಯಾಕೆಂದರೆ ಅದನ್ನು ಅವ್ರು ಮಾಡ್ತಿರೋಂಥ ಕೆಲಸಕ್ಕೆ ಎಷ್ಟು ಜನ್ಮಗಳು ಎತ್ತಿದ್ರು ಮಾಡೋಕ್ಕಾಗದಿರೋಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಒಬ್ಬ ಬಂದುಬಿಟ್ಟು ಈ ಥರ ಪಿತೂರಿ ಮಾಡಿ ಈ ರೀತಿಯಾದಿ ಮಕ್ಮಲ್ ಟೋಪಿ ಹಾಕ್ಕೊಂಡು ಏನೋ ಒಂದು ಸಾಮಾಜಿಕ ಜಾಲತಾಣ ಇದೆ, ಹಿಂಗಡೆ ಫಂಡ್ ಬರ್ತಾ ಇದೆ, ಯಾರು ಕೇಳರಿಲ್ಲ, ಏನು ಹೇಳರಿಲ್ಲ ಅಂತ ಹೇಳ್ಬಿಟ್ಟು ಊಹಾಪೋಹಗಳನ್ನ ಇಟ್ಕೊಂಡ್ಬಿಟ್ಟು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿ ಜನರನ್ನು ಮಾನಸಿಕವಾಗಿ ಖಿನ್ನತೆಗೆ ಒಳಪಡುವಂಥ ಮಾಡಿ, ಭಕ್ತಗಣಕ್ಕಿರ್ಬೋದು, ಆ ವೈಭೋಗಕ್ಕಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕ ಹಿಂಸೆ ಕೊಡೋ ಥರ ಮಾಡಿ ಈ ರೀತಿಯಾಗಿ ಆಟ ಆಡ್ತಾ ಇದ್ದಾನೆ ಅಂದರೆ ಅವನಿಗೆ ನಿಜವಾಗ್ಲೂ ಕೂಡ ಮರಣದಂಡನೆಯೇ ಕೊಡಬೇಕು ನನ್ನ ಪ್ರಕಾರವಾಗಿ. ಯಾಕೆಂದರೆ ಸನಾತನ ಧರ್ಮ ಅನ್ನೋದಂಥದ್ದು ಅನ್ನ ಕೊಡ್ತು ರೀ, ವಿದ್ಯೆ ಕೊಡ್ತು, ಬದುಕಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತು, ಸಹಬಾಳ್ವೆಯ ಹೆಬ್ಬಾಗಿಲು ನಮ್ಮ ಸನಾತನ ಧರ್ಮ. ಅಂಥದ್ದನ್ನು ಈ ರೀತಿಯಾದಂಥ ಕಳಶಪ್ರವಾಗಿರುವಂಥ ಸನಾತನ ಧರ್ಮದ ಪ್ರತೀಕವಾದಂಥ ಧರ್ಮಸ್ಥಳದ ಮೇಲೆ, ಕಾವಂದರ ಮೇಲೆ, ಕಾಯಕ ಯೋಗಿಯ ಮೇಲೆ ಈ ರೀತಿಯಾದಂಥ ಪಿತೂರಿ ಮಾಡ್ತದೆ. ಅವರಿಗೆ ಮರಣದಂಡನೆಯೇ ವಿಧಿಸಬೇಕು ವಿನಃ ಬೇರೆ ಆಪ್ಷನ್ಸೇ ಇಲ್ಲ. ಆ ವಿಧಿಸಿದಾಗ ಮಾತ್ರ ಇನ್ನೊಂದು ಸತಿ ನಮ್ಮ ಸನಾತನ ಧರ್ಮ ಉಳಿಯುತ್ತೆ. ಎರಡನೇದಾಗಿ ಬಲಿಷ್ಠವಾದಂತಹ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯನ್ನು ಮಾಡಲೇಬೇಕು. ಅದರಲ್ಲಿ ಉತ್ತಮವಾದಂಥ ಜನರನ್ನು ಇಡಬೇಕು, ನಿಸ್ವಾರ್ಥ ಮನೋಭಾವದ ಕಾಯಕ ಯೋಗಿಗಳನ್ನು, ಸನ್ಯಾಸಿ ಯೋಗಿಗಳನ್ನು ಇಡಬೇಕು. ಆವಾಗ ಮಾತ್ರ ನಮ್ಮ ದೇಶದಲ್ಲಿ ಸನಾತನ ಧರ್ಮ ಅನ್ನೋದು ವಿಶ್ವಗುರು ಆಗಿ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲಾಂದರೆ ಇಂಥವ್ರು ಸಾವಿರಾರು ಜನ ಪ್ರತಿದಿನ ಉಟ್ಕೊಂಡು ಈಗಲ್ಲ ಒಂದು ರೀತಿಯಾದ ಪಿತೂರಿಗಳನ್ನ ಮಾಡ್ತಿರ್ತಾರೆ. ಅವನು ಕೇಳಿ ಖಿನ್ನತೆಗೆ ಒಣಗಪಡ್ತಾರೆ. ಈಗಿನ ಯೂತ್ಸಲ್ಲಿ ಫಸ್ಟ್ ಆಫ್ ಆಲ್ ಧರ್ಮ ಸಂಸ್ಕಾರಗಳು ಕಮ್ಮಿ ಆಗ್ತಾ ಇದ್ದಾವೆ. ಯಾಕೆ ಕಮ್ಮಿ ಆಗ್ತಾ ಇದ್ದಾವೆ ಅಂದರೆ ಈ ಸಾಮಾಜಿಕ ಜಾಲತಾಣಗಳು ಈ ರೀತಿಯಾದಂಥ ಅಪಪ್ರಚಾರಗಳು ಮಾಡೋದ್ರಿಂದ. ಅದಕ್ಕೋಸ್ಕರ ಇವನ್ನೆಲ್ಲವೂ ತುಂಡವಾಗಿ ಖಂಡಿಸಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಮನೋಭಾವಕ್ಕೆ ಪ್ರತಿಯೊಬ್ಬರು ಬರಬೇಕು. ಆವಾಗ ಈ ಸಂಸ್ಕಾರಗಳನ್ನು ನಮಗೆ ಮೈಗೂಡಿಸ್ಕೋಬೇಕು. ಫಸ್ಟು ಮೈಗೂಡಿಸ್ಕೊಂಡಾಗ ನಮ್ಮ ಶ್ರದ್ಧಾ ಕೇಂದ್ರಗಳು ಏನು ಕೆಲಸ ಮಾಡ್ತಾ ಇದ್ದಾವೆ, ಅದರ ಭದ್ರ ಬುನಾದಿ ಏನು ಅನ್ನೋದು ಅರ್ಥ ಆಗುತ್ತೆ. ಆವಾಗ ಮಾತ್ರ ನಮ್ಮ ಸನಾತನ ಧರ್ಮ ಉಳಿಯೋಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳ್ಕೊಳ್ಳೋದು, ಹಿಂದೂಗಳಿಗೆ ಜಾತಿ ಮತ ಪಂಥಗಳನ್ನೆಲ್ಲ ಬಿಡಿ. ಧರ್ಮ ಇದ್ದರೆ ರಾಷ್ಟ್ರ ಇರುತ್ತೆ, ರಾಷ್ಟ್ರ ಇದ್ದರೆ ಇಡೀ ಪ್ರಪಂಚವಕ್ಕೆ ಸಾರ್ಬೋದು. ಹಂಗಾಗಿ ಸತ್ಯಮೇವ ಜಯತೆ, ಧರ್ಮ ಉಳಿದೇ ಉಳಿತೈತೆ, ಹಿಂದೂಗಳು ಎಲ್ಲರೂ ಒಂದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.